ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಜಗತ್ತನ್ನ ನಗಿಸ್ಬೇಕು, ಖುಷಿಯಾಗಿ ಇಟ್ಕೋಬೇಕು ಅಂದ್ರೆ ಈ ಸಂಖ್ಯೆ 6, 15, 24ರಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ನಿಮ್ ಜೊತೆ ಇರಬೇಕು. ಸದಾ ಭೋಗಂ, ಸದಾ ಭೋಗವೇ ಸ್ಟ್ಯಾಂಡರ್ಡ್ ಅಂತೀವಲ್ವಾ, ಇವರೇ. ಈ 9 ಸಂಖ್ಯೆಗಳಲ್ಲಿ ಹುಟ್ಟಿರ್ತಕ್ಕಂಥ ಈ ಒಂದು ಮ್ಯಾಜಿಕ್ ಇದೆಯಲ್ಲ, ಬದುಕಿದ್ರೆ ರಾಜನಂಗೆ ಬದುಕಬೇಕು, ಸತ್ರು ರಾಜನಂಗೆ ಸಾಯ್ಬೇಕು. ಹೌದು ಮಕ್ಕಳೇ, ದ 1 and only, the 6 and 15 and 24. ಹೌದು ಅಲ್ವೋ ಹೇಳಿ? ನೀವೊಂದು ಬ್ರ್ಯಾಂಡೇ. ನೀವೇನು ಹಾಕಿದ್ರು, ಏನಿದ್ರು, ಏನ್ ಮಾಡಿದ್ರು. ಕೆಲವ್ರ ಮನೆಯಲ್ಲಿ 100 ಸೀರೆ ತುಂಬಿಸ್ಕೊಂಡಿರ್ತಾರೆ, ಕೆಲವ್ರ ಹತ್ರ ಬರೀ 4 ಸೀರೆ ಇರುತ್ತೆ. ಅದು 20,000 to 30,000 ಒಂದು ಸೀರೆ ಬೆಲೆ ಇರುತ್ತೆ. ಮನೆಯೆಲ್ಲ ತುಂಬಿಸ್ಕೊಳ್ಳಲ್ಲ. ಕೆಲವ್ರು 200 ರೂಪಾಯಿ 100 ರೂಪಾಯಿ ಚಪ್ಪಲಿಗಳು ಮನೆಯೆಲ್ಲ ತುಂಬಿಸ್ಕೊಂಡಿರ್ತಾರೆ. ಕೆಲವರು 4 ಜೊತೆ ಒಂದು 5,000 ಸಾವಿರದ ಇಟ್ಟಿರ್ತಾರೆ. ಕೆಲವ್ರು ಮನೆ ತುಂಬಾ 200-300 ರೂಪಾಯಿ ಬ್ಯಾಗ್ಗಳು ಇಟ್ಕೊಂಡಿರ್ತಾರೆ. ಒಂದೇ ಬ್ಯಾಗು ವಿಚ್ ಸ್ಪೀಕ್ಸ್ ಒಂದು 50,000 ಬ್ಯಾಗ್ ಇರುತ್ತೆ. ಕೆಲವರು 1,00,000 ಜನ ಇರ್ತಾರೆ, ಬಟ್ ಇವರು ಬಂದ್ರೆ 1,00,000 ಜನದಲ್ಲೂ ಎದ್ದು ಕಾಣಿಸ್ತಾರೆ. ದಟ್ ಇಸ್ 1 and only 6, 15, 24. ಅದು ನೀವೇನೆ. ನೀವೊಂದು ಬ್ರ್ಯಾಂಡ್. ನಿಮ್ಮ ಬದುಕೊಂದು ಬ್ರ್ಯಾಂಡ್, ನಿಮ್ಮ ಜೀವನ ಒಂದು ಬ್ರ್ಯಾಂಡ್, ನಿಮ್ಮ ವ್ಯಕ್ತಿತ್ವ ಒಂದು ಬ್ರ್ಯಾಂಡ್. ಎಸ್, ಎಲ್ಲವೂ ಬ್ರ್ಯಾಂಡೆ. ನಿಮ್ ಜೊತೆಲಿದೆ ತುಂಬಾ ಕಲಿಯೋದಿದೆ ಅಬೌಟ್ ದಟ್ ಸ್ಟೇಟಸ್. ನೀವು ಜಗಳ ಆಡೋರಲ್ಲ. ನಿಮಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಆ ವ್ಯಕ್ತಿಯಿಂದ ಎಷ್ಟು ಸಿಂಪಲ್ ಆಗಿ ಎದ್ದು ಹೋಗಬಲ್ಲಿರಿ ನನಗೆ ಮಾತ್ರ ಗೊತ್ತಿದೆ. ಐ ಹ್ಯಾವ್ ಸೀನ್ ದ ಪೀಪಲ್ 6, 15, 24ರಲ್ಲಿ ಹುಟ್ಟಿದವರು ನನ್ ಗೆಳೆಯನೇ, ಬಟ್ ಯಾಕೋ ಎಡವಟ್ಟಾಗ್ಬಿಟ್ಟಿದ್ದಾನೆ. ಮೂವ್ ಅವೇ. ಅವನನ್ನ ಘಾಸಿನೇ ಮಾಡಲ್ಲ. ಸಿಕ್ಕದಾಗ್ಲೂ ನಮಸ್ತೆ. ನನ್ನದ್ರಲ್ಲಿ ತೆಂಡೂಲ್ಕರ್ ನೋಡಿ, ಮೊನ್ನೆ ವಿನೋದ್ ಕಾಂಬ್ಳಿ ಸಿಗ್ತಾನೆ, ಮಾತಾಡ್ತಾರೆ, ಹೀರೋ ಬರ್ತೀನಿ ಸೀದಾ ಹೋಗ್ತಾರೆ, ವೆತ್ಕೆಲ್ ಕೂತ್ಕೋತಾರೆ, ಹಿ ಜಸ್ಟ್ ವಾಕ್ಸ್ ಅವೇ. ನೀವು ತಪ್ಪಾದ ವ್ಯಕ್ತಿಗಳ ಜೊತೆ, ದಾರಿ ತಪ್ಪಿದ ವ್ಯಕ್ತಿಗಳ ಜೊತೆ, ಎಡವಟ್ಟು ವ್ಯಕ್ತಿಗಳ ಜೊತೆ ನೀವು ಗಮ್ಯ ಸಾಗಿಸುವುದಿಲ್ಲ. ದಟ್ ಇಸ್ ವಾಟ್ 6, 15, 24ರಲ್ಲಿ ಹುಟ್ಟಿದವರು. ನೀವಲ್ಲಿ ನಿಂತ್ಕೊಳ್ಳಲ್ಲ ಮಕ್ಕಳೇ. ನಾನು ನೋಡಿದ ಹಾಗೆ ಈ ಶಕ್ತಿಯಾಗೆ ಶುಕ್ರನ ಶಕ್ತಿ. ನೀವು ಭೋಗಂ. ನೀವು ಕುತ್ಕೊಂಡು ಒಂದು ಮಾಮೂಲಿ ಒಂದು ಪ್ಯಾಂಟು ಶರ್ಟ್ ಇಲ್ಲ ಪಂಚೆ, ಅದೊಂದು ಕದರು. ಅದೊಂದು ಕದರ್. ನೀವು ಎಲ್ಲಿದ್ರು, ನೀವು ಗಂಡಾಗಿದ್ರು ಆಕರ್ಷಣೆ, ಹೆಣ್ಣಾಗಿದ್ರೆ ಆಕರ್ಷಣೆ. ಹೌದು ನೋಡಿ, ಸಿಲ್ಕ್ ಸ್ಮಿತಾ ಬಗ್ಗೆ ತುಂಬಾ ಜನ ಮಾತಾಡ್ತಾರೆ. ಹಾಗೆ ಪರದೆ ಮೇಲೆ ಆ ತಾಯಿ ಜೀವನೇ, ಅದೊಂದು ನಟನೆ. ಅದೇ ಆಕೆ ಶೂಟಿಂಗ್ ನಡೆಯುವಾಗ ತನ್ನ ಪಾತ್ರ ಮುಗಿದ ಮೇಲೆ ಅಲ್ಲಿ ಚೇರ್ ಹಾಕೊಂಡು ನೀವು ಕುತ್ಕೊಂಡು ಒಂದು ಪುಸ್ತಕ, ಹತ್ರಕ್ಕೆ ಹೋಗೋರ್ಗೆ ನಡ್ಗೋರಂತೆ. ಸುಮ್ಮನೆ ಕಣ್ಣಲ್ಲಿ ಒಂದೇ ಒಂದು ನೋಟ ಅಷ್ಟೇ. ನಂಬ್ತೀರಾ? ಏನು ಅನ್ನೋದು. ಆ ಮೂವಿಯ ಪ್ರೊಡ್ಯೂಸರ್ ಆದ್ರೂ ಕೂಡ ಬಂದ್ಬಿಟ್ಟು, ಮೇಡಮ್ ಶೂಟಿಂಗ್ ಮುಗಿದ ಮೇಲೆ ಫೈನಲೈಸ್ ಮಾಡ್ಬಿಡ್ತೀನಿ ನೋಡಿ ಅಂದ್ರೆ, ಅದೆಲ್ಲ ಹಾಕೋಲ್ಲ. ನೀವು ಕ್ಯಾಮರಾ ನನ್ನನ್ನ ಮೇಲೆ ಕೆಳಗೆ ಎಲ್ಲೆಲ್ಲೋ ತೋರಿಸಿ ಏನೇನೋ ದುಡ್ಡು ಮಾಡ್ಕೋತೀರಿ. ಸೀದಾ ಹಾಗೆ ಹೇಳೋದಂತೆ, ಸ್ಟ್ರೈಟ್ ಟು ದಿ ಪಾಯಿಂಟ್. ನಾನು ಆಮೇಲೆ ಕಾಯೋಕ್ಕಾಗೋಲ್ಲ, ನನಗಿದರಲ್ಲಿ ನಂಬಿಕೆ ಇಲ್ಲ, ನನ್ನ ದುಡ್ಡು ಕೊಟ್ಟು ಬಿಡಿ, ನಾನು ಪಾತ್ರ ಮಾಡಿ ಹೋಗುತ್ತೇನೆ ಅಷ್ಟೇ. ಜೊಲ್ಲು ಬಿಡೋದು, ಬರೀ ಜೊಲ್ಲು ಬಿಡೋದೇ ಅಂತೆ. ಆಕೆನೆಲ್ಲರೂ ಸ್ತ್ರೀಯರು ಸಮೇತ ಹಾಗೇ ನೋಡೋರಂತೆ. ಒಬ್ಬರ ಕಡೆಯಂಗು ನೋಡದ, ಒಬ್ಬರ ಕಡೆಯೂ ಕೆಟ್ಟದಾಗಿ ನೋಡದ, ಮಾತನಾಡದ, ತುಂಬ ಹೃದಯವಂತಿಕೆ ಇದ್ದಂತ ನಟಿ. ಅಂದ್ರೆ ನಂಬ್ತೀರಾ? ನಾವು ಸಿಲ್ಕ್ ಸ್ಮಿತಾ ಅಂದ್ರೆ ಹಳ್ಳಿ ಮೇಷ್ಟ್ರೆ ಪಾಠ ಮಾಡಿ ಬನ್ನಿ. ನಮ್ಗೆ ಅದು ಮಾತ್ರ ಗೊತ್ತು, ಆ ತಾಯಿ ಜೀವದು.
ಅದೊಂದು ಪಾತ್ರ. ಆ ಪಾತ್ರಕ್ಕೆ ತಕ್ಕಂಥದ್ದು ಆಕೆ ಅಳವಡಿಸ್ಕೊಬಿಡವಳ. ಮುಗೀತಿದ್ದ ಹಾಗೆ ತಾನಾಯ್ತು, ತನ್ನ ಕೆಲಸ ಆಯ್ತು. ಒಂದು ಮಿಸ್ಬಿಹೇವ್ ಇಲ್ಲ ಅನ್ನತಕ್ಕಂಥದ್ದು ಒಂದು ಇಂಟ್ರೂ ಇದೆ. ಬೇರೆ ಬೇರೆಯವ್ರು ಮಾತಾಡಿರೋದು ನೆನ್ಪಿಡಿ, ಆಕೆ ಮಾತಾಡಿರೋದಲ್ಲ. ಚೆಲ್ಲಾಗಿ ನಡ್ಕೊಂಡಿದ್ದೇ ಇಲ್ಲಂತೆ. ಆಕೆಗೆ ಅದು ಗೊತ್ತೂ ಇಲ್ವಂತೆ. ತಾನಾಯ್ತು, ತನ್ನ ವೃತ್ತಿ ಆಯ್ತು. ಆಕೆಗೋಸ್ಕರ ಕ್ಯೂ ನಿಂತ್ಕೊಂಡಿದ್ರು ಕೂಡ ಹಿಂಗ್ ತಿರುಗಿ ಈ ತರ ಬಾ ನನಗೋಸ್ಕರ ಕಣೋ, ಇಲ್ಲ ನನ್ನಿಂದಲೇ ಕಣೋ, ಅದೂ ಇಲ್ಲ. ದಟ್ ಇಸ್ ವಾಟ್ ಯು 6, 15, 24 ಆ ಶುಕ್ರನ ಭೋಗ ಬಾಬತ್ತು ಇದ್ದರೆ ಹೆಸರು, ಕೀರ್ತಿ, ಅಂದ, ಚಂದ ಎಲ್ಲ ನಿಮ್ಮಿಂದ ನಿಜವಾಗ್ಲೂ ನೀವು ಕರೆಕ್ಟ್ ಆದ ಪ್ಲಾನೆಟ್ ಕನೆಕ್ಷನ್ಸ್ ಇದ್ರೆ ನೀವು ಅದೇ. ನೀವು ಬೇಕಾದ್ರೆ ಕರೆಕ್ಟ್ ಹೇಳಿ, ಎಷ್ಟು ಜನ ನಿಮ್ಗೆ ಕಮೆಂಟ್ ಮಾಡಿರ್ತಾರೆ, ಏನ್ ಕಿಕ್ಕು ಕಣ ವಿಷ್ಣುವರ್ಧನೋ ಅಂತ. ಇಲ್ಲ, ನೀವು ಸುಮಲತನೇ ಅಂತ, ಅಂಬರೀಷೆ ಅಂತ. ಅದೊಂದು ನಶೆ. ನೀವು ಎಲ್ಲಿದ್ರು ಜೇಬಲ್ಲಿ 10 ರೂಪಾಯಿ ಇದ್ರು ನೀವು ಅಂಬಿನೇ, ಇಲ್ಲ ಸುಮಲತನೇ, ಇಲ್ಲ ವಿಷ್ಣುವರ್ಧನೆ, ಇಲ್ಲ ಆ ಗಾನಗಂಧರ್ವ ರಾಜ್ಕುಮಾರೇ. ಎಲ್ಲಿದ್ರು ಯು ಆರ್ ಸೆಂಟರ್ ಆಫ್ ಅಟ್ರಾಕ್ಷನ್. ಗುಂಪಿನಲ್ಲಿ ಗೋವಿಂದ ಅಲ್ಲ. ಆಮೇಲೆ ನೀವು ಮಾಡೋ ಕೆಲಸ ಕೂಡ ಅಷ್ಟೇ. ತುಂಬಾ ಜನಕ್ಕೆ ಗೊತ್ತಿಲ್ಲ. ನೀವಾಯ್ತು, ನಿಮ್ ಕೆಲಸ ಆಯ್ತು. ಕೆಲಸ ಮಾತಾಡ್ಬೇಕು ಅನ್ನೋ ವ್ಯಕ್ತಿತ್ವ. ರಾಜ್ಕುಮಾರ್ ಅವರು ಕೂಡ ಸಂಖ್ಯೆ 6ರಲ್ಲೇ ಹುಟ್ಟಿರೋದು. ಅದಕ್ಕೆ ಎವರ್ ಗ್ರೀನ್, ರಸಿಕರ ರಾಜ ಅವರು. ಪಾತ್ರವಷ್ಟೇ. ಹೊರಗಡೆ ಬಂದಿದ್ಮೇಲೆ ಅವ್ರ ಅಪ್ಪಾಜಿ, ಮಗುವಿನಂತ ಮನಸ್ಸು. ಅಂಥದೊಂದು ಲೋಕ, ಅಂಥದೊಂದು ಭಾವ. ನೀವು ಅದೇ 6, 15, 24ರಲ್ಲಿ ಹುಟ್ಟಿರ್ತಕ್ಕಂಥವ್ರು. ನೀವೊಂದು ಎನಿಗ್ಮಾ ಮಕ್ಕಳೇ. ಹ್ಯಾಟ್ಸ್ ಆಫ್ ಯು. ನಂಗೆ ತುಂಬಾ ಇಷ್ಟ. 6ನೇ ತಾರೀಕು ಅವನ್ನ ಹೀಗೆ ನೋಡ್ತಿರ್ತೇನೆ. ಏನೋ ದೇವ್ರು ಕೂತು ಕಿತ್ತು ಕಳಿಸಿದಾನೆ ಇವ್ರನ್ನ. ಅಂದ್ರೆ ಆ ಮಾತಿರ್ಬೋದು, ಆ ತೂಕ ಇರ್ಬೋದು. ಮೇ ಬಿ ಸಮ್ ಗ್ರಹಗಳ ಪರಿಚ್ಛೇದದಿಂದ, ದಶಾಭುಕ್ತಿಗಳ ಪರಿಚ್ಛೇದದಿಂದ ಎಡವಟ್ಟಾಗಬಹುದು. ಅದು ಬಿಡಿ, ಎಲ್ರಿಗೂ ಅಂತಲ್ಲ. ಬಟ್ ಕರೆಕ್ಟಾಗಿ ನಿಮ್ಮ ಶಕ್ತಿಯನ್ನು ಬಳಸ್ಕೊಂಡ್ರೆ ನೀವು ಗುಂಪಿನಲ್ಲಿ ಗೋವಿಂದ ಅಲ್ಲವೇ ಅಲ್ಲ. ಯು ಆರ್ ಸಮಥಿಂಗ್ ಸ್ಪೆಷಲ್. ಅನ್ಬಿಲೀವಬಲ್ ಪವರ್. ನೀವು ಅನ್ಬಿಲೀವಬಲ್ ಪವರ್. ಬಟ್ ಇಟ್ಕೋಬೇಕು ಅಷ್ಟೇ ಅಂತ. ನಿಮಗೆ 2024 ಪರವಾಗಿಲ್ಲ, ನಾಟ್ ಬ್ಯಾಡ್. ಏನೋ ದೊಡ್ಡದು ಬರಬೇಕಿತ್ತು, ದೋ ಆಗುತ್ತೆ, ಇದು ಆಗುತ್ತೆ ಅಂತ ತಡೆದಾಕಿಟ್ಟಿದೆ. ಆದ್ರೂ ಒಂದು 40 ರೂಪಾಯಿ ಕೊಟ್ಟಿದೆ. 100 ರೂಪಾಯಿ ಅಲ್ಲ, 200 ರೂಪಾಯಿ ಬರಬೇಕಾಗಿತ್ತು. 40 ರೂಪಾಯಿ ಜಸ್ಟ್ ಪಾಸ್ ಕೊಟ್ಟಿದೆ. ತೃಪ್ತಿ ಇಲ್ಲ. ನಾನು ಇಷ್ಟು ಕಷ್ಟಪಟ್ಟು, ಇಷ್ಟು ಓಡಾಡಿ, ಇಷ್ಟು ಮಾಡಿ, ಇಷ್ಟು ನಿಂತು, ಇಷ್ಟು ತ್ಯಾಗ ಮಾಡಿ ಬರಬೇಕಿತ್ತೆ. ವೈ ಡಿಡ್ ಇಟ್ ಮಿಸ್ ಅಂತ ತುಂಬಾ ಯೋಚನೆ ಮಾಡಿರ್ತೀರಿ. ಅದೆಲ್ಲದಕ್ಕೂ ದಾರಿ 2025 ಕೊಡುತ್ತೆ. 100%. ತುಂಬಾ ದುಡ್ಡು ಸ್ಟಕ್ ಆಗಿದೆ, ತುಂಬಾ ವ್ಯವಹಾರಗಳು ಸ್ಟಕ್ ಆಗಿದೆ, ಆಗ್ಬೇಕಾದ ಕೆಲಸಗಳು ನಿಂತಿದೆ, ಬರಬೇಕಾದ ಪ್ರಮೋಷನ್, ಬರಬೇಕಾದ ಪೊಸಿಷನ್, ಬರಬೇಕಾದ ಇನ್ಕಮ್, ಸಮಥಿಂಗ್ ಎಲ್ಲ ಒಂಥರ ಹಾಫೇ ಕೊಟ್ಟಿರೋದು ನಿಮಗೆ. ನೀವು ಹಾಕಿರೋ 100 ರೂಪಾಯಿ 1 ಲಕ್ಷ ಸಂಪಾದನೆಗೆ ನೀವು ಕಷ್ಟಪಟ್ಟಿದ್ರೆ ಕೈಗೆ ಬಂದಿರೋದು ಒಂದು 40,000 ರಿಂದ 50,000 ರೂಪಾಯಿ. ಇಲ್ಲ ಗುರುಜಿ, ದಿಸ್ ಇಸ್ ನಾಟ್ ರೈಟ್. ನಾನು ಕಷ್ಟಪಟ್ಮೇಲೆ ಇಷ್ಟು ಗಿಡ ಹಾಕಿದ್ಮೇಲೆ ಇಷ್ಟು ಗಿಡ ಬರಬೇಕು. ಈ ತರ ಫ್ಲಡ್ ಬಂದ್ರೆ ಯಾರಿಗ್ ನಿಲ್ಲುತ್ತೆ ಮಕ್ಕಳೇ? ಯಾರಿಗ್ ನಿಲ್ಲುತ್ತೆ? ಖಂಡಿತ ಇಲ್ಲ. ಅಂತ ನಿಮಗೆ 2025 ನೆನಪಿಟ್ಟುಕೊಳ್ಳಿ. ದ ಬ್ಯೂಟಿಫುಲ್ ನಡೆಯುತ್ತೆ. ಭೂಮಿ ಕಂಡ್ಕೋತೀರಾ, ಮನೆ ಮಾಡ್ಕೋತೀರಾ, ಮದುವೆ ಆಗುತ್ತೆ. ಎಸ್ಪೆಷಲಿ ಕಲೆಗೆ ಸಂಬಂಧಿತ ಡೈರೆಕ್ಟರ್ಗಳು, ಕಲೆಗೆ ಸಂಬಂಧಿತ ಪ್ರೊಡ್ಯೂಸರ್ಸು, ಆರ್ಟ್ ಡೈರೆಕ್ಟರ್ ಇರ್ಬೋದು, ಟೆಕ್ನಿಷಿಯನ್ ಇರ್ಬೋದು, ಡೈರೆಕ್ಷನ್ ಫೀಲ್ಡ್ ಇರ್ಬೋದು. ನಟನೆಗಿಂತ ಹೆಚ್ಚಾಗಿ ಅದರ ಬಿಹೈಂಡ್ ದ ಸೀನ್ಸ್ ಕೆಲಸ ಮಾಡತಕ್ಕಂಥವರಿಗೆ ಅದೊಂದು ಅದ್ಭುತ. ಕಿರುಚಿತ್ರ ಕಲಾವಿದರಾಗಿದ್ರಿ, ಯೂಟ್ಯೂಬ್ ನಡೆಸ್ತಿದ್ದೀರಿ, ಮಾಧ್ಯಮ ಪ್ರಪಂಚದಲ್ಲಿದ್ದೀರಿ, ಬರವಣಿಗೆ ಪ್ರಪಂಚದಲ್ಲಿದ್ದೀರಿ, ಪುಸ್ತಕ ಪ್ರಪಂಚದಲ್ಲಿದ್ದೀರಿ. ಯು ಆರ್ ಗೋಯಿಂಗ್ ಟು ಕ್ರಿಯೇಟ್ ಸಮ್ ವೆಲ್ತ್. ಚೆನ್ನಾಗಿ ದುಡ್ಡು ಮಾಡ್ತೀರಿ ಮಕ್ಕಳೇ. ಏನೋ ಸ್ಟ್ರಕ್ ಆದಂಥದ್ದು ಒಂಥರ ಆ ಕೊಳಾಯಲ್ಲಿ ಆ ಗಲೀಜೆಲ್ಲ ಕಿತ್ಕೊಂಡ್ಬಂದು ಒಂಥರ ಫ್ಲೋ ಓಡ್ಲಿಕ್ಕೆ ಶುರು ಆಗುತ್ತೆ. ಬ್ಯೂಟಿಫುಲ್. ಸ್ವಲ್ಪ ಪ್ರಾಪರ್ಟಿ ತಗೊಳ್ಳುವಾಗ ಜಾಗ್ರತೆ. ಯಾಕಂದ್ರೆ 2025 ಕೂಡಿದ್ರೆ 9 ಬರುತ್ತೆ. ಏನಾದ್ರೂ ತಗದೇ ಇರೋದು, ಕಿಟಿಪಿಟಿ ಆಗೋದು, ಸ್ಟಕ್ ಆಗೋದು ಆಗಿದೆ. ಅದು ಮುಂದುವರಿಯುತ್ತೆ. ಅನುಭವಸ್ಥರನ್ನ ಕೇಳಿ ಮಾಡಿ.
ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಆಗಿದ್ದೀರಾ, ಎಜುಕೇಶನಲ್ ಕನ್ಸಲ್ಟೆಂಟ್ ಆಗಿದ್ದೀರಾ, ಲಾಯರ್ ಆಗಿದ್ದೀರಾ, ಜಡ್ಜ್ ಆಗಿದ್ದೀರಾ, ಅಡ್ವೊಕೇಟ್ ಆಗಿದ್ದೀರಾ, ಲೀಗಲ್ ಸಿಸ್ಟಮ್ನಲ್ಲಿ ಇದ್ದೀರಾ, ಜುಡಿಷಿಯಲ್ ಸಿಸ್ಟಮ್ನಲ್ಲಿ ಇದ್ದೀರಾ, ಮೆಡಿಕಲ್ ಸಿಸ್ಟಮ್ನಲ್ಲಿ ಇದ್ದೀರಾ, ಮಿನಿಮಮ್ ನರ್ಸ್ ಆಗಿದ್ದೀರಾ, ಒಂದು ಕಾಂಪೌಂಡರ್ ಆಗಿದ್ದೀರಾ, ಫಾರ್ಮಸ್ಯೂಟಿಕಲ್ ಲೈನಲ್ಲಿ ಇದ್ದೀರಾ, ಆರ್ಟಿಸ್ಟಿಕ್ ಲೈನಲ್ಲಿ ಇದ್ದೀರಾ, ಬಟ್ಟೆಗಳ ತಯಾರಿಸುವಕ್ಕೆ ಬೋಟಿಗೆ ಇಟ್ಕೊಂಡಿದ್ದೀರಾ, ಆಮೇಲೆ ಹಾಲು, ಹಣ್ಣು, ಬೆಣ್ಣೆ, ತುಪ್ಪ, ಮೊಸರು, ಹೈನುಗಾರಿಕೆ, ತೋಟಗಾರಿಕೆ, ಕೃಷಿಗಾರಿಕೆ ಇಂಥವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಚೆನ್ನಾಗಿದೆ, ಗುತ್ತಿಗೆ ವ್ಯವಹಾರಗಳನ್ನು ನಡೆಸ್ತಿದ್ದೀರಾ, ಹಾಸ್ಪಿಟಾಲಿಟಿ ಈವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಇದ್ದೀರಾ, ಈವೆಂಟ್ ಮ್ಯಾನೇಜ್ಮೆಂಟ್ಸ್ ಅಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಟ್ರಾವೆಲ್ಸ್ ಅಲ್ಲಿ ಇದ್ದೀರಾ, ಟೂರ್ಸ್ ಅಲ್ಲಿ ಇದ್ದೀರಾ, ಎಕ್ಸ್ಪೋರ್ಟ್ ಅಲ್ಲಿ ಇದ್ದೀರಾ, ಇಂಪೋರ್ಟ್ ಅಲ್ಲಿ ಇದ್ದೀರಾ, ಕನ್ಸಲ್ಟೆಂಟ್ ಆಗಿದ್ದೀರಾ, ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಇನ್ಸ್ಟಿಟ್ಯೂಷನಲ್ ಕನ್ಸಲ್ಟೆಂಟ್, ಎಜುಕೇಶನಲ್ ಕನ್ಸಲ್ಟೆಂಟ್, ಮೆಡಿಕಲ್ ಕನ್ಸಲ್ಟೆಂಟ್, ಇನ್ಸ್ಟಿಟ್ಯೂಷನಲ್ ಕನ್ಸಲ್ಟೆಂಟ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಇಂಜಿನಿಯರಿಂಗ್ ಕನ್ಸಲ್ಟೆಂಟ್, ಪ್ರೊಫೆಷನಲ್ ಕನ್ಸಲ್ಟೆಂಟ್, ಪ್ಲೇಸ್ಮೆಂಟ್ ಕನ್ಸಲ್ಟೆಂಟ್, ಟ್ರೈನಿಂಗ್ ಕನ್ಸಲ್ಟೆಂಟ್, ಸಾಫ್ಟ್ವೇರ್ ಕನ್ಸಲ್ಟೆಂಟ್. ಬ್ಯೂಟಿಫುಲ್ ಮಕ್ಕಳೇ ನಿಮಗೆ, ಬ್ಯೂಟಿಫುಲ್. ಆಯಿಲು, ಲಿಕ್ಕರು, ಸ್ಟೀಲು ಅದಕ್ಕೆ ಸಂಬಂಧಪಟ್ಟಂತ ಒಂದು ದೊಡ್ಡ ದೊಡ್ಡ ಕಂಪನಿಗಳ ಮರ್ಜಿಂಗ್ ಮಾಡಿಸ್ತಕ್ಕಂಥ ಒಂದು ವಿಶೇಷ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಮಾತುಕತೆಯ ವ್ಯವಹಾರಗಳು, ಮಧ್ಯವರ್ತಿಯ ವ್ಯವಹಾರಗಳು, ಎಕ್ಸ್ಪೋರ್ಟ್ ಇಂಪೋರ್ಟ್ಗೆ ಸಂಬಂಧಪಟ್ಟಂಥದ್ದು ಇದ್ರೆ ಅಂತೂ ಕೆಮಿಕಲ್ಲು, ರಸಗೊಬ್ಬರ ಒಂದು ಕ್ರಾಂತಿಯೇ. ಬಟ್ ತೋಟಗಾರಿಕೆ, ಭೂಮಿಯಲ್ಲಿ ಉತ್ಖನನ, ಉತ್ಪನ್ನ ಸ್ವಲ್ಪ ಎಳೆದಾಟ ಆಗ್ತಕ್ಕಂಥದ್ದಾಗುತ್ತೆ. ಈ ಕೃಷಿಗೆ ಸಂಬಂಧಪಟ್ಟಂಥದ್ದು ಹ್ಯೂಜ್, 1-2 ಎಕರೆ, 3 ಎಕರೆ, 5 ಎಕರೆ ಒಳಗಡೆ ಇದ್ದು ಒಂದು ಸಣ್ಣ ಪುಟ್ಟ ತೋಟಗಾರಿಕೆ ಅದು ಇದು ಅಂತ ಮಾಡ್ಕೊಂಡಿರೋರಿಗೆ ದುಡ್ಡಿಗೆ ಮೋಸ ಇಲ್ಲ. ಸಿಕ್ಕಾಬಟ್ಟೆ ಒಂದೇ ಬಾರಿ 70 ಎಕರೆ ದಾಳಿಂಬೆ ಹಾಕ್ಬಿಡ್ತಾನೆ, 100 ಎಕರೆ ನಾನು ಚಿಕಡಿಕಾಯಿ ಹಾಕ್ಬಿಡ್ತಾನೆ, 100 ಎಕರೆ ಕಬ್ಬು ಹಾಕ್ಬಿಡ್ತಾನೆ. ಈ ಥರದ್ದು ಒಂದು ಸ್ವಲ್ಪ ಎಡವಟ್ಟುಂಟು. ಜಾಗ ದೊಡ್ಡದು, ಒಂದೇ ಸೈಜ್, ಮಿಶ್ರ ತಳಿ ವಿಲ್ ವರ್ಕ್ಸ್ ಔಟ್. ಹಣ್ಣುಗಳು, ನೀವು ಹಣ್ಣುಗಳಿಗೆ ಸಂಬಂಧಪಟ್ಟಂಥದ್ದು, ಬೇಕರಿ, ತಿಂಡಿ ಇದಕ್ಕೆ ಸಂಬಂಧಪಟ್ಟಂಥದ್ದು, ಪುಟ್ಟ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಿರೋರ್ಗೂ ಕೂಡ ಧನಮೂಲ, ಒಳ್ಳೆ ಒಂದು ಸಂಪಾದನೆ, 2 ಇನ್ಕಮ್ ಮಾಡ್ಕೊಳ್ತಕ್ಕಂಥದ್ದಾಗುತ್ತೆ. ಕೆಲಸ ಮಾಡ್ಕೊಂಡು ಒಂದು ಟ್ಯೂಷನ್ ನಡೆಸೋದು, ಕೋಚಿಂಗ್ ಸೆಂಟರ್ ನಡೆಸೋದು, ಒಂದು ಪುಟ್ಟ ಮೆಸ್ ಇಟ್ಕೊಳ್ಳೋದು, ಒಂದು ಪುಟ್ಟ ಟ್ರಾವೆಲ್ಸ್ ಗಾಡಿ ಇಟ್ಕೊಳ್ಳೋದು, ಈ ಥರದ್ದೆಲ್ಲ ಆಗುತ್ತೆ. ತುಂಬಾ ದೊಡ್ಡ ಗಾಡಿಗಳಲ್ಲ, ಒಂದು ಸಣ್ಣದಾಗ 1-2 ಗಾಡಿ ಇಟ್ಕೊಂಡು ಒಂದು ಟ್ರಾವೆಲ್ಸ್ಗೆ ಅಟ್ಯಾಚ್ಮೆಂಟ್ ನೀವೊಂದು ಓಡಿಸ್ಕೋತಿದ್ದೀರಿ, ಅದರಲ್ಲೂ ದುಡ್ಡಿದೆ. ತುಂಬಾ ಗೌರವವಾಗಿ ಬದುಕ್ತೀರಿ. ಮನೆಯಲ್ಲಿ ವಿಶೇಷವಾದಂತ ಧನ ಮೂಲಂ, ಆನಂದ ಮೂಲಂ, ಕೌಟುಂಬಿಕ ಮೂಲಂ ನೋಡತಕ್ಕಂಥ ಒಂದು ಭಾವ ಇರತಕ್ಕಂಥ ಒಂದು ವರ್ಷವಾಗಿರುತ್ತದೆ 2025ರಲ್ಲಿ. ಈ 6-15-24ರಲ್ಲಿ ಹುಟ್ಟಿದವರಿಗೆ ಒಳ್ಳೆದಾಗ್ಲಿ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ.